ಹಾಯ್ ಫ್ರೆಂಡ್ಸ್, ನಾನಿವತ್ತೇನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ನನಗೊಬ್ಬ ಕ್ಲೋಸ್ ಫ್ರೆಂಡ್ ಇದ್ದ, ತುಂಬ ಕ್ಲೋಸ್ ಫ್ರೆಂಡು. ಅವನು ಸ್ವಲ್ಪ ಡಿಪ್ರೆಷನಲ್ಲಿದ್ದ. ಅವಾಗವಾಗ ಫುಲ್ ಡಿಪ್ರೆಷನ್ ಅಂದ್ಕೊಳ್ಳಿ. ದಿನಕ್ಕೆ ಒಂದು ಮಿನಿಮಮ್ ಅಂದರೂ ಒಂದು 5ರಿಂದ 6 ಸಲ ಕಾಲ್ ಮಾಡ್ತಿದ್ದ ನನಗೆ. ಮಾತಾಡ್ತಿದ್ವಿ, ಒಂಚೂರು ನನ್ನ ಕೈಲಿ ಆಗಿದ್ದು ಮೋಟಿವೇಶನಲ್ಲು ಅದು ಇದು ಲಂಗುಲ್ ಹೊಟ್ಟೆ ತುಂಬ್ತಿದ್ದೆ ತಲೆಗೆ. ಅದು ಕೊನೆಗೆ ಹೋಗ್ತಾ 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 ನಮಗೆ ಇರಿಟೇಷನ್ ಅನ್ಸೋಕೆ ಶುರುವಾಯಿತು. ಏನು ಮಾತಾಡೋದು ದಿಸ್ಸ, ಅವನು ಹೇಳಿದ್ದೇ ಹೇಳೋನು, ಮಗ ನನ್ನ ಕೈಲಿ ಬದುಕಾಗ್ತಿಲ್ಲ, ನಾನೇನು ದುಡಿತಿಲ್ಲ, ನನ್ನ ಮನೆಗೆ ವೇಸ್ಟ್ ಮಗ, ಹಂಗೆ ಹಿಂಗೆ ಬರೀ ನೆಗೆಟಿವ್ ಇದೇ ಥರ ಮಾತಾಡೋದು. ನಮಗೂ ಕೇಳಿ 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 ಒಂದು ಟೈಮಲ್ಲಿ ಬೇಜಾರು ಅನ್ನಿಸ್ತು. ಹಿಂಗೆ ಒಂದಿನ ಕಾಲ್ ಮಾಡ್ದೆ, ಮಗ ಮಾತಾಡಬೇಕು ಅಂದ. ಮಾತಾಡಿದೆ ಅಂದರೆ ಅವನು ಆಗಲೇ ಅಟೆಂಪ್ಟ್ ಮಾಡೋಕ್ಕೆ ಹೋಗ್ತಾ ಫೋನ್ ಮಾಡಿದ್ದಾನೆ. ಅವಾಗ ಹೆಂಗೋ ತಪ್ಪಿಸಿದೆ. ಮತ್ತು ಇನ್ನೊಂದು ದಿನ ಬೆಳಿಗ್ಗೆ ಫೋನ್ ಮಾಡ್ದೆ. ನಾನೇನು ಅಂದ್ಕೊಂಡೆ, ಇವ್ನು ಇದ್ದಿದ್ದೆ ಅಲ್ಲ ಅಂತ ನಾನೇನು ಮಾಡಿದೆ, ಕಾಲ್ ರಿಸೀವ್ ಮಾಡಲಿಲ್ಲ. ಅವತ್ತು ಸಂಜೆ 7 ಗಂಟೆಗೆ ಕಾಲ್ ಬಂತು, ಅವನು ಇಲ್ಲ ಅಂತ. ಯಾವ ಥರ ಆಯಿತು ಅಂದರೆ, ಈಗಲೂ ನನಗೆ ಇಲ್ಟ್ ಕಾಡುತ್ತೆ. ಏನಂತ ಅಂದರೆ, ಅವತ್ತು ನಾನು ಎತ್ತಿ ಮಾತಾಡಿದ್ದಿದ್ರು ಅವನು ಉಳ್ಕೊತಿದ್ನೋ ಏನೋ. ಈಗಲೂ ಈ ಕ್ಷಣದಾಗಲೂ ನನಗೆ ಹಂಗೆ ಅನಿಸುತ್ತೆ, ನಾನು ಅವತ್ತು ಎತ್ತಿ ಮಾತಾಡಿದ್ದಿದ್ರೆ ಅವನೊಂದು ಜೀವ ಉಳ್ಕೊಳೋದಲ್ಲ ಅನಿಸುತ್ತೆ. ಆದರೂ ಅವ್ನು ಮಾಡ್ಕೊಂಡಾದು ಯಾರೂ ಆ ಥರ ಮಾಡ್ಕೋಬಾರ್ದು. ಮನೆಗೆ ಒಬ್ಬನೇ ಮಗ, ತುಂಬ ಚೆಂದ ಬೆಳೆಸಿದ್ರು, ಒಳ್ಳೆ ರ್ಯಾಂಕ್ ಸ್ಟೂಡೆಂಟು, ಎಲ್ಲದರಲ್ಲೂ ಚೆನ್ನಾಗಿದ್ದ, ಒಬ್ರ ಕೈಲಿ ಅನ್ನಿಸ್ಕೊಂತಿರ್ಲಿಲ್ಲ ಅಂಥ ಹುಡುಗ ಏನಕ್ಕೆ ಡಿಪ್ರೆಷನಿಗೆ ಹೋದ ಅನ್ನೋದು ಗೊತ್ತಿಲ್ಲ. ಇದುವರೆಗೂ ಅವ್ನು ಏನಕ್ಕೆ ಸೂಸೈಡ್ ಮಾಡ್ಕೊಂಡ ಅಂತ ಕ್ಲೋಸ್ ಫ್ರೆಂಡ್ ಆಗಿದ್ದು ನಮಗೂ ಗೊತ್ತಾಗ್ತಿಲ್ಲ. ಅದೊಂದು ಯಕ್ಷ ಪ್ರಶ್ನೆ. ಯಾರು ಆ ಥರ ಮಾಡಬೇಡಿ. ಏನಂದರೆ, ಮನೇಲಿ ಅಪ್ಪ ಅಮ್ಮನ ಎದುರುಗಡೆ ಮಕ್ಕಳು ತೀರೋಗೋದಿದೆಯಲ್ಲ, ಅದರಂಥ ನೋವು ಯಾವುದೂ ಇಲ್ಲ. ಹೇಳ್ಬೇಕಂದ್ರೆ ಅವ್ರ ಮನೆಯವರು ರಿಕವರ್ ಆಗೋಕ್ಕೆ 1 ವರ್ಷ ಮೇಲ್ ಬೇಕಾಯಿತು. ಈಗಲೂ ಅವರು ಇನ್ನೂ ಅದೇ ಡಿಪ್ರೆಷನ್ನಲ್ಲೇ ಇದ್ದಾರೆ, ಅವ್ರ ಮನೆಯವರು ಕೂಡ. ಯಾರು ಆ ಥರ ಮಾಡಬೇಡಿ. ಜೀವನದಲ್ಲಿ ಬದುಕಬೇಕು, ಬದುಕಿ ತೋರಿಸ್ಬೇಕು. ಅದನ್ನು ಬಿಟ್ಟು ಈ ಥರ ಎಲ್ಲ ಮಾಡಿಕೊಂಡ್ರೆ ಜೀವನದಲ್ಲಿ ಯಾರೂ ಆಗಲ್ಲ. ಕಷ್ಟಪಡಬೇಕು, ದುಡಿಬೇಕು. ಅದನ್ನು ಬಿಟ್ಟು ಈ ಥರ ಅಂದರೆ, ಒಬ್ಬರೇ ಅನಿಸಿದರೆ ಒಳ್ಳೊಳ್ಳೆ ಬುಕ್ ಓದಬೇಕು, ಏನೋ ಅವ್ರಿಗೊಂದು ಆ್ಯಕ್ಟಿವಿಟಿಲಿರಬೇಕು. ಇಲ್ಲಾಂದರೆ ಲೈಫ್ ತುಂಬ ಕಷ್ಟ.